ಅಯ್ಯೋ ಬಾ. ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರಿ ಮಲಘಟ್ಟಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಹಿಂದೆ ಅಪ್ಪ ಅಮ್ಮ ಬರ್ತಾ ಇದ್ದಾರೆ. ಇಲ್ಲಿ ಮಲಘಟ್ಟ ಕೆರೆ 1000 ಎಕರೆ ಕೆರೆ ಅಂತಲೂ ಕರೀತಾರೆ. ಮಲಘಟ್ಟ ಕೆರೆನ ನಮ್ಮ ತುರುವೆ ಕೆರೆಗೆ ಬಂದು ಮಲಘಟ್ಟ ಕೆರೆ ನೋಡಲಿಲ್ಲ ಅಂದರೆ ಸಾರ್ಥಕ ಇಲ್ಲ. ಈಗ ಕೋಡಿ ಆಗಿದೆ, ಅದಕ್ಕೆ ಇವತ್ತು ಹೆಂಗಿದ್ರು ಕೆಲಸಕ್ಕೆ ರಜೆ ಹಾಕಿದ್ನಲ್ಲ, ಒಂದು ರೌಂಡ್ ಹೋಗಿ ಬರೋಣ ಅಂತ ಎಲ್ಲ ಫ್ಯಾಮಿಲಿ ಸಮೇತ ಎಲ್ಲ ಹೊರಟಿದ್ದೀವಿ. ಈ ಕಡೆಯಿಂದ ಹೋದರೆ ನಾವು ಮಾಮೂಲಿ ಟಿಪ್ಟೂರ್ ರೂಟಲ್ಲಿ ಹೋಗಿ ಹೋಗ್ಬೇಕು. ಗೊತ್ತಿಲ್ಲದೆ ಇರೋರಿಗೆ ಹೇಳ್ತಾ ಇದ್ದೀನಿ, ಟಿಪ್ಟೂರ್ ರೂಟ್ಗೆ ಹೋಗ್ಬೇಕು. ನಾವು ಈಗ ಅಲ್ಲಿಗೆ ಹೋಗಿ ಟಿಪ್ಟೂರ್ ರೂಟಿಂದ ಹೋಗಿ ನಮ್ಮ ಕಾಲೇಜ್ ಇದೆ, ಅಲ್ಲೇ ನಾನು ಓದಿದ ಕಾಲೇಜ್ ಇದೆ, ಡಿಗ್ರಿ ಕಾಲೇಜು. ಅದ್ರ ಆಪೋಸಿಟಿಂದ ಹೋದರೆ ಅಲ್ಲೇ ಸ್ಟ್ರೈಟು ಹೋದರೆ ಅಲ್ಲೇ ಮಲಘಟ್ಟ ಕೆರೆ, ಒಳ್ಳೆ ಸಮುದ್ರದ ಕಾಣಿಸುತ್ತೆ. ಅಲ್ಲಿಗೆ ಹೋಗಾದ್ಮೇಲೆ ವ್ಯೂ ಯಾವ ಥರ ಇರುತ್ತೆ, ಏನು ಎತ್ತ ಅಂತ ತೋರಿಸ್ತೀನಿ. ಹೋಗ್ಬೇಕಾದ್ರೆ ಹಾಗೆ ರೂಟೆಲ್ಲ ತೋರಿಸ್ತೀನಿ, ನೋಡ್ತಾ ಇರಿ ವಿಡಿಯೋನ. ಯಾಕೆ ಎಲೆಕ್ಟ್ರಿಕ್ ಗಾಡಿದು ಎಲ್ಲ ಪ್ಲೇಟ್ನು ಹಿಂಗೆ ಕರ್ವ್ ಮಾಡಿಬಿಟ್ಟಿರ್ತಾರೆ ಅಂತ ಗೊತ್ತಿಲ್ಲ ಗುರು. ಎಲ್ಲ ಕರ್ವ್ ಮಾಡಿಬಿಟ್ಟಿರ್ತಾರೆ, ಆರಾಮಾಗಿ ಹೋಗಿ ಅಂಟ್ಕೊಂಡ್ಬಿಡುತ್ತೆ. ಇದೆಲ್ಲ ಫ್ಲ್ಯಾಟಲ್ಲಿರುತ್ತೆ ನಮ್ಮವೆಲ್ಲ. ನನ್ನ ಮಗ ಕೂಗ್ತಾ ಇದ್ದಾನೆ, ಯಮ್ಮ ಯಮ್ಮ ಅಂತ ಅವನೇ. ಅಜ್ಜಿ ಕಂಡ್ರೆ ಒಂಚೂರು ಲವ್ವು ಜಾಸ್ತಿ. ಡಿಪೋ ಹತ್ರ ಬಂದಿದ್ದೀವಿ. ನಮ್ಮೂರ್ದು ಅಂಗಡಿ BM ಎಲೆಕ್ಟ್ರಾನಿಕ್ಸ್. ತುರುವೇಕೆರೆಗೆ ಎಂಟ್ರಿ ಕೊಟ್ಟಿದ್ದೀವಿ. ಇದು ಹೊಸದಾಗಿ ಸ್ಮಾರ್ಟ್ ಹೋಮ್ ಅಂತ ಓಪನ್ ಆಗಿದೆ ಇಲ್ಲೊಂದು. ಈಗೊಂದು ಮಂತ್ ಆಯಿತು ಅನಿಸುತ್ತೆ. ತುರುವೇಕೆರೆಯಲ್ಲೂ ಒಳ್ಳೊಳ್ಳೆ ಅಂಗಡಿಗಳೆಲ್ಲ ಓಪನ್ ಆಗ್ತಾ ಹೋಗೋರು. ನಾನು ಮೊದಲು ತುರುವೇಕೆರೆಗೆ ಬಂದ ಒಂದು ಕಟಿಂಗ್ ಶಾಪ್ ಇರಲಿಲ್ಲ. ನೋಡಿದ್ರೆ ಇಲ್ಲಿ ಮೇಲ್ಗಡೆ ರಾಯಲ್ ಯೂನಿಕ್ ಫ್ಯಾಮಿಲಿ ಸೆಂಟರ್ ಅಂತೆ. ಇವು ಸಲೂನ್ಗಳು ಸಖತ್ತಾಗಿ ಓಪನ್ ಆಗೋಗಿದೆ. ಇವ್ರು ಗೊತ್ತಲ್ಲ, ಆದಿಶಕ್ತಿ ಡ್ರೆಸ್ ಲ್ಯಾಂಡು, ನಮ್ಮೂರವರು. ಇನ್ಸ್ಟಾಗ್ರಾಮಲ್ಲೆಲ್ಲ ಆಫರ್ ಬಿಡ್ತಾ ಇರ್ತಾರೆ. ಏನೇ ಅದು ಬಸ್ ಸ್ಟ್ಯಾಂಡ್ ನೋಡೋಕೆ ಒಂಥರ ಖುಷಿ. ಯಾಕಂದರೆ ಕಾಲೇಜ್ ಟೈಮಲ್ಲೆಲ್ಲ ಮೇಲ್ಗಡೆ ಎಲ್ಲ ಕುತ್ಕೊಂಡು ಇದು ಮಾಡ್ತಿದ್ದು. ಪೊಲೀಸವ್ರು ಬಂದು ಆಗ ಯಾರೋ ಒಬ್ರು ಇದ್ರು, ಆ ಪೊಲೀಸು ಮೇಲ್ಗಡೆ ಕೂತ್ಕೊಳ್ಳೋಂಗಿಲ್ಲ, ಬಂದು ಹೊಡೆದು ಹೋಗೋರು. ಈಗ ಹೊಸ್ದಾಗಿ ಕೇಕ್ ವರ್ಡ್ ಅಂತ ಸ್ಟಾರ್ಟ್ ಆಗಿದೆ. ತುರುವೇಕೆರೆನೂ ಬೆಳ್ಕೊತಾ ಇದೆ. ಬೆಳೀಲಿ ಬೆಳೆದಷ್ಟು ನಮಗೆ ಒಳ್ಳೆಯದು. ಇಲ್ಲಿ ಸ್ವಿಗ್ಗಿ ಝೊಮ್ಯಾಟೊ ಒಂದು ಆಗ್ಬಿಟ್ರಂತೂ ಕೇಳೋಂಗೆ ಇಲ್ಲ. ತುರುವೇಕೆರೆಯಲ್ಲಿ ಗಾಡಿ ಹೊಡಿಬೇಕಾದ್ರೆ ಅಂತೂ ಒಂದು ಸ್ವಲ್ಪ ಸಮಾಧಾನವಾಗಿ ಗಾಡಿ ಹೊಡಿಬೇಕು, ಇಲ್ಲ ಅಂದರೆ ಮಡಗ್ಬಿಟ್ಟು ಹೋಗ್ಬಿಡ್ತಾರೆ. ಇನ್ನು ಬೆಳಗ್ಗೆ ಹೊತ್ತು ಬಸ್ಸವರೇ ಸ್ಪೀಡಾಗಿ ಬರ್ತಾರೆ ಗುರು, ಕೇಳೋಕ್ಕೆ ಆಗಲ್ಲ, ಅಷ್ಟು ಸ್ಪೀಡಾಗಿ ಬರ್ತಾರೆ. ಬೆಸ್ಟರ್ ರೆನಾಲ್ಟ್ ಯಾರು ನೋಡಿಯಲ್ಲ. ಯಾವ ರೇಂಜಿಗೆ ಎಲ್ಲಿಗೆ ಹೋಗಿ ಕಟ್ ಮಾಡೋದ ನೋಡಿದ್ರಲ್ಲ, ಆ ಥರ ಕಟ್ ಮಾಡ್ತಾರೆ. ಇದು ಟಿಪ್ಟೂರ್ಗೆ ಹೋಗೋ ರೂಟು, ಕೃಷ್ಣ ಥಿಯೇಟ್ರು. ಆ ರೂಟಲ್ಲಿ ಹೋಗಿ ಈಗ ಮಲ್ಲಾಳಘಟ್ಟಕ್ಕೆ ರೀಚ್ ಆಗಬೇಕು. ನವಂಬರ್ 1 ಅಲ್ವಾ, ಎಲ್ಲರೂ ಕನ್ನಡ ರಾಜ್ಯೋತ್ಸವ ಎಲ್ಲ ಆಚರಿಸೋರೆ. ಕರ್ನಾಟಕದಲ್ಲಿ ಇದ್ಮೇಲೆ ಕನ್ನಡ ಕಲಿದೆ ರೀ ಇನ್ಯಾಕೆ ಗುರು. ನಮ್ಮ ಮದರ್ ಲ್ಯಾಂಗ್ವೇಜ್ ಬಂದು ಮರಾಠಿ. ಆದ್ರೂ ನನಗೆ ಕನ್ನಡ ನೀಟಾಗಿ ಮಾತಾಡೋಕ್ಕೆ ಬಂದಷ್ಟು ನಮ್ಮ ಭಾಷೆನೇ ಮಾತಾಡೋಕ್ಕೆ ಬರೋಲ್ಲ. ಒಂದೊಂದು ಪದದ ಅರ್ಥನೇ ಗೊತ್ತಿರಲ್ಲ ನಮ್ಮ ಭಾಷೆಯಲ್ಲಿ. ಆದರೆ ಕನ್ನಡದಲ್ಲಿ ಏನೇ ಕೇಳಿದ್ರು 99% ಗೊತ್ತಿರುತ್ತೆ ಅಂದ್ಕೊಂಡಿದ್ದೀನಿ ನನಗೆ. ಲೋಕಲಲ್ಲಿ ನೋಡುಗರು, ಹೊಸದಾಗಿ ಇಲ್ಲಿ ಯಲ್ಲಮ್ಮ ದೇವಿ ಎಂಟರ್ಪ್ರೈಸಸ್ಸು ಎಲ್ಲ ಅಂಗಡಿ ಎಲ್ಲ ಓಪನ್ ಆಗ್ತಿದೆ. ಈ ಕೃಷ್ಣ ಥಿಯೇಟ್ರ್ ಏನೋ ಆಲ್ಟ್ರ್ ಮಾಡ್ತಿದ್ದಾರಂತೆ, ನೋಡ್ಬೇಕು ಅದು ಯಾವಾಗ ಕ್ಲಿಯರ್ ಮಾಡ್ತಾರೆ ಅಂತ. ಕಾಲೇಜ್ ಟೈಮಲ್ಲಿ ಹೋಗಿದ್ದು ಅಷ್ಟೇ. ನಾನು ಡಿಗ್ರಿ ಕಾಲೇಜು ಇಲ್ಲೇ ಸ್ವಲ್ಪ ಮುಂದೆ ಡಿಗ್ರಿ ಕಾಲೇಜು, ಗೌರ್ಮೆಂಟ್ ಡಿಗ್ರಿ ಕಾಲೇಜು, ಅಲ್ಲೋದಿದ್ದು. ಅವಾಗ ಎಲ್ಲ ಲಾಸ್ಟ್ ಫಿಲಮ್ ನೋಡಿದ್ದು ಅಂದರೆ ಕುರುಕ್ಷೇತ್ರ ಅನಿಸುತ್ತೆ ನಾನು ಲಾಸ್ಟ್ ನೋಡಿದ್ದು. ಅದಾದಮೇಲೆ ಈಗ ರೀಸೆಂಟಾಗಿ ಕಾಂತಾರ. ಇದೊಂದು ರೋಡು ಮಾತ್ರ ತೀರಾ ಸಣ್ಣ ಆಗೋಯ್ತು ಮಾತ್ರ, ಹೋಗೋಕ್ಕೆ ಬರೋಕ್ಕೆ ಹಿಂಸೆ. ಆ ಕಡೆ ಮಾಯಸಂದ್ರ ಕಡೆ ಎಲ್ಲ ರೋಡ್ ಅಗಲ ಮಾಡ್ತಾವ್ರೆ.
ಇದಕ್ಕೆ ಇನ್ನೂ ಯಾವಾಗ ಪುಣ್ಯ ಬರುತ್ತೋ ಗೊತ್ತಿಲ್ಲ. ವಂದನೆಗಳು ಪಟ್ಟಣ ಪಂಚಾಯಿತಿ ತುರುವೇಕೆರೆ. ಇಲ್ಲೆಲ್ಲ ನಮ್ಮೂರೆಲ್ಲ ಹೆಂಗ್ ಗೊತ್ತಾ, ಆವಾಳ, ಕೋಳಾಳ, ವಿಠಲ್ ದೇವರಹಳ್ಳಿ, ಕೊಡಿಗೆಹಳ್ಳಿ, ಗೋಣಿ ತುಮಕೂರು, ದೇವಹಳ್ಳಿ, ಈ ಥರ ಈ ಕಡೆ ಸರೌಂಡಿಗೆಲ್ಲ ಕೊಡಿಗೆಹಳ್ಳಿ, ಆಮೇಲೆ ಗುಡ್ಡೇನಹಳ್ಳಿ ಅಂತ ಹೇಗ್ಬೋದು ಅಂತ ಗೊತ್ತಿಲ್ಲ. ತಿಪ್ಟೂರು ಇಲ್ಲಿಂದ 25 ಕಿಲೋಮೀಟ್ರು. ಅದಕ್ಕೆ ಲೈಫ್ನ ಎಂಜಾಯ್ ಮಾಡಬೇಕು. ಆ ವಯಸ್ಸಲ್ಲಿಯೇ ಅಯ್ಯೋ ದೊಡ್ಡವರಾದ್ರೆ ಪರವಾಗಿಲ್ವಲ್ಲಪ್ಪ, ಎಂಜಾಯ್ ಮಾಡ್ಬೋದು ಅನ್ನಂಗೆ ಆಗುತ್ತೆ. ಈ ಲೈಫಿಗೆ ಬಂದಮೇಲೆ ಅದೇ ಗೋಲ್ಡನ್ ಲೈಫ್ ಅಂತ ಅನಿಸ್ಬಿಡುತ್ತೆ. ಇದಿನ್ನೂ ಗುಂಡಿತ್ತು, ಈಗೆಲ್ಲೋ ಜಲ್ಲಿಕಲ್ಲು ಡಸ್ಟೆಲ್ಲ ಹೊಡೆದಿದ್ದಾವೆ. ಇದೇ ಕೊಡ್ಗೇಳ್ಳಿ ಕಾಲೇಜು. ಅರೆ ನಮ್ಮ ಕಾಲೇಜಲ್ಲ, ಇದು ಡಿಪ್ಲೊಮಾ ಕಾಲೇಜು. ಇದೆಲ್ಲ ಹುಡುಗರೆಲ್ಲ ನಿಂತಿದ್ದಾರಲ್ಲ, ಡಿಪ್ಲೊಮಾ ಕಾಲೇಜು. ಇಲ್ಲಿಂದೆಲ್ಲ ನಡ್ಕೊಂಡು ಹೋಗ್ತಾ ಇದ್ದು. ಇಲ್ಲಿಂದ ಮುಂದೆ ಬಿಟ್ಟರೆ ನಮ್ಮ ಡಿಗ್ರಿ ಕಾಲೇಜು. ನನ್ನ ಮಗ ಹಿಂದೆ ಕೂತ್ಕೊಂಡು ಪ್ಯಾ ಅಂತಾನೆ ಓವರ್ಟೇಕ್ ಮಾಡಿದ್ಕೆ ಅವ್ರ ಅಜ್ಜಿ ತಾತನ. ಇಲ್ಲೆಲ್ಲ ಕೂತ್ಕೋತಿದ್ದು. ಆಗಲೇ ಮನೆಯೆಲ್ಲ ಕಟ್ಟಿ ರೆಡಿ ಮಾಡ್ತಾವ್ರೆ. ಇದೆಲ್ಲ ನೋಡಿ ಎಷ್ಟೊಂದು ದಿವಸ ಆಯಿತು. ಇಲ್ಲಿಂದ ಕರೆಕ್ಟಾಗಿ ತುರುವೇಕೆರೆಗೆಲ್ಲ ನಡ್ಕೊಂಡು ಹೋಗ್ತಾ ಇದ್ದು ಟೈಮ್ ಪಾಸಿಗೆ. ರ್ಯಾಲಿ ಹೊರಟ್ರಂತು ಗುರು. ನಮ್ಗೆ ಆಗೊಂದು ಸಿಚುವೇಶನ್ ಆಗಿತ್ತು. ಈಗ ಕ್ರಾಸ್ ಆದಮೇಲೆ ಹೇಳ್ತೀನಿ ಆ ಸಿಚುವೇಶನ್ನು. ನಮಗೆ ಮಲ್ಲಘಟ್ಟ ಹತ್ರ ಇರೋದಕ್ಕೂ ಅದಕ್ಕೂ ಅಯ್ಯೋ ಕೋಡಿ ಬಿದ್ದಾಯಿತು. ಕಾಲೇಜ್ ಹುಡುಗರೆಲ್ಲ ಮಲ್ಲಘಟ್ಟ ಅದೇ ನಮ್ಮ ಕಾಲೇಜು. ಇದು ಟೀ ಅಂಗಡಿ. ನಿಮ್ಗೊಂದು ಇನ್ಸಿಡೆಂಟ್ ಹೇಳ್ತೀನಿ ಅನ್ನಲ್ಲ ಗುರು. ನಾವು ಜೂನಿಯರ್ಸ್ ಇದ್ದಾಗ ಸೀನಿಯರ್ಸಿಗೆ ಲ್ಯಾಪ್ಟಾಪ್ ಕೊಟ್ಟರು. ನಾವು ಸೀನಿಯರ್ಸ್ ಆದ ಗುರು ಜೂನಿಯರ್ಸಿಗೆ ಲ್ಯಾಪ್ಟಾಪ್ ಕೊಟ್ಟರು. ಅದಕ್ಕೋಸ್ಕರ ಮುಷ್ಕರ ಮಾಡಿ ಹೋರಾಡಿ ಅದು ಇದು ಮಾಡಿದ್ರು ಏನೂ ಆಗಲಿಲ್ಲ. ಲಾಸ್ಟಿಗೆ ಏನು ಕೊಡಲಿಲ್ಲ. ಅದೊಂದು ಬೇಜಾರು. ಇಲ್ಲೊಂದು ಬಾವಿ ಇದೆ, ಆ ಬಾವಿಲೆಲ್ಲ ಈಜಾಡಕ್ಕೆ ಬರೀವು. ಅಲ್ಲಿ ಕಾಣಿಸ್ತಾ ಇದೆಯಲ್ಲೋ ಗೊತ್ತಿಲ್ಲ, ಅಲ್ಲೊಂದು ಬಾವಿ ಇತ್ತು, ಅಲ್ಲಿ ಈಜಾಡಕ್ಕೆ ಬರೀವು ನಾವು. ಇಲ್ಲಿಂದ ರೈಟ್ ತಿರ್ಕೊಂಡ್ರೆ ಅದೇ ಕಾಣಿಸ್ತಾ ಇದೆಯಲ್ಲ, ಅದೇ ಮಲ್ಲಘಟ್ಟ ಕೆರೆ. ಮಲ್ಲಘಟ್ಟ ಈಗ ಜನ ಇರ್ತಾರೋ ಇಲ್ವೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇಲ್ಲಿ ದೇವಸ್ಥಾನ. ಎಂಟ್ರೆನ್ಸ್ ದೇವಸ್ಥಾನ. ಹಂಸ ಇಂಡಿಕೇಟ್ ಆಫ್ ಮಾಡು, ಅವನು ಇಂಡಿಕೇಟ್ ಆಫ್ ಮಾಡು. ಈಗ ಇಲ್ಲಿ ನೀರು ಕಡಿಮೆ ಆಗಿದೆ ಅನ್ಸುತ್ತಪ್ಪ. ಕಡಿಮೆ ಅನ್ಸುತ್ತೆ. ಕಡಿಮೆ ಅವರು ಜಾಸ್ತಿ ಅವರು. ಇದೊಂಥರ ಕೋಡಿ ಬಿದ್ದಾಗೆಲ್ಲ ಟೂರಿಸ್ಟ್ ಪ್ಲೇಸು. ಎಲ್ಲ ವರ್ಷಕ್ಕೊಬ್ರು ಸಾಯ್ತಾನೆ ಇರ್ತಾರೆ, ಏನೂ ಮಾಡೋಕ್ಕಾಗಲ್ಲ. ವರ್ಷ ಕೋಡಿ ಬಿದ್ದಾಗೆಲ್ಲ ಯಾರು ಒಬ್ರು ಹೋಗ್ತಾನೆ ಇರ್ತಾರೆ. ಎಂಟ್ರೆನ್ಸ್ ಇದೆ. ರೋಡ್ ಮೇಲೆ ಆಸಿಂದನೇ ನೀರು ಹೋಗುತ್ತೆ. ಎಲ್ಲ ಜನ ಕಡಿಮೆ ಆಗಿದ್ದಾರೆ ಅನ್ಸುತ್ತೆ. ನೀರು ರೋಡ್ ಮೇಲೆ ಹರಿತಿತ್ತು, ಈಗ ಒಂಚೂರು ಕಡಿಮೆ ಆಗಿದೆ. ಫುಲ್ ಕಡಿಮೆ ಆಗೋಗಿದೆ. ರೋಡ್ ಮೇಲೆ ಹರಿತಿತ್ತು ನೀರು, ಫುಲ್ ಕಡಿಮೆ ಆಗೋಗಿದೆ. ಇಲ್ಲೊಂದು ದೇವಸ್ಥಾನ ಇದೆ. ಇಲ್ಲೆಲ್ಲ ನೀರೆಲ್ಲ ಕಡಿಮೆ ಆಗೋಗಿದೆ. ಗಾಳಿ ಜಾಸ್ತಿ ಇದೆ, ನೀರೆಲ್ಲ ಕಡಿಮೆ ಆಗೋಗಿದೆ. ಒಂಚೂರು ಇವೆಲ್ಲ ಒಂಚೂರು ಕಡಿಮೆ ಆಗಿದೆ. ನೀರು ಹರಿಬೇಕಾದ್ರೆ ಬರಬೇಕಾಯ್ತು. ಏನಿಲ್ಲ, ಈಗಲೂ ಸ್ನಾನ ಮಾಡ್ಬೋದು. ಎಲ್ಲ ನೀರು ನಿಂತಿದೆ.
ಫುಲ್ಲು ಇಲ್ಲೂ ನಿಂತ್ಕೊಳಕ್ಕಾಗಲ್ಲ, ಅಷ್ಟು ನೀರು ಬರುತ್ತೆ. ಅರೆ ಈಗ ಕಡಿಮೆ ಆಗಿದೆ ನೀರು, ಎಲ್ಲ ಕಡಿಮೆ ಆಗಿದೆ. ಇಲ್ಲೆಲ್ಲ ನಿಂತ್ಕೊಳಕ್ಕೆ ಆಗಲ್ಲ, ಅಷ್ಟು ನೀರಿರುತ್ತೆ. ಇಲ್ಲಿ ವಾಯ್ಸ್ ಕೇಳ್ತಾ ಇದೆಯಲ್ಲೋ ಗೊತ್ತಿಲ್ಲ. ಇದು ಈ ಕಡೆ ಸೈಡು, ಆ ಕಡೆ ಸೈಡು ಇನ್ನು ಓಡಿ ಬಿಡೋದು ಚೆನ್ನಾಗಿದೆ. ತೋರಿಸಿ ಆ ಕಡೆ ಸೈಡ್ ಮುತ್ತಪ್ಪ ಸ್ಕ್ರೀನ್ ಹಾಕೋ. ನೆಮ್ಮದಿಗೆ ಬಂದು ಒಂದು ಜಾಲಿ ರೈಡ್ ಆಗೋಯ್ತು ಇವತ್ತ. ಹೆಂಗೋ ಟೈಮ್ ಸ್ಪೆಂಡ್ ಆಯ್ತು. ಮೊಮ್ಮಗನ ಜೊತೆ ಫೋಟೋ ತೆಗಿಸ್ಕೊತಾರ ಮಮ್ಮಿ ಡ್ಯಾಡಿ. ಹೆಂಗ್ ಆಟ ಆಡ್ತಾವ ನೋಡು. ಇದೇ ನೀವು ಎಲ್ಲ ಫ್ಯಾಮಿಲಿ ಜೊತೆ ಎಲ್ಲ ಬಂದ್ರೆ ಆರಾಮಾಗಿ ಓಡಾಡ್ಕೊಂಡು ಇರ್ಬೋದು. ಒನ್ ಡೇನ ಸ್ಪೆಂಡ್ ಮಾಡೋಕ್ಕೆ ಒಳ್ಳೆ ಸ್ಪಾಟು. ಅದೇ ಕೇರ್ಫುಲ್ ಆಗಿರ್ಬೇಕು ಮಾತ್ರ. ಅಪ್ಪಾಜಿ ಆಗಲೇ ರೆಡಿ ಆಗ್ಬಿಟ್ಟಾರೆ ಜಂಪ್ ಮಾಡಕ್ಕೆ. ನಾವು ಬಂದು ಸ್ನಾನ ಮಾಡಿಲ್ಲ ಅಂದ್ರೆ ನಾವು ಸಾಧ್ಯ ಇರಲ್ಲ. ನಾವು ನೀರು ನೋಡಾದ್ಮೇಲೆ ವಾಪಸ್ ಹೋಗೋ ಮಾತೇ ಇಲ್ಲ. ಅಪ್ಪ ರೆಡಿ ಆಗೋಯ್ದೆ, ಇವರು ರೆಡಿ ಆಯ್ತವ್ರೆಲ್ಲ. ಬನ್ನಿ ಆ ಕಡೆ ಬಿಟ್ಬಿಡ್ತೀನಿ, ಅಲ್ಲಿ ಕುತ್ಕೊಳ್ಳಿ. ಅವನು ನಾನು ಕರ್ಕೊಂಡಿದ್ದೀನಿ ಬಾ, ನಾನು ಎತ್ಕೊಂಬರ್ತೀನಿ ಅವನು. ಈಗ ನಾನು ಈಜಾಡಕ್ ಹೋಗ್ಬೇಕು, ಬಟ್ಟೆ ಎಲ್ಲ ಕೊಟ್ಬಿಟ್ರೆ ಡೈ ಹೊಡಿತೀನಿ. ನಾನು ರೆಡಿ ಆಗಿದ್ದೀನಿ, ಈಗ ಜಂಪ್ ಹೊಡಿಬೇಕು. ನಿಂತವ್ರು ನೋಡಿ ಅಷ್ಟು ಕತ್ತಿನ ಬೇಕಾಗಿತ್ತು. ಸ್ನಾನ ಎಲ್ಲ ಆಯ್ತು. ಮೊದ್ಲ ಕಡಿಮೆ ಜನ ಇದ್ರು, ಈಗ ಜನ ಜಾಸ್ತಿ ಆಗೋಗಿದ್ದಾರೆ. ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನ, ಅದರ ಆಪೋಸಿಟ್ ಮಲ್ಲಘಟ್ಟ ಕೆರೆ.
ನಾನಾ ರೆಡಿ ನಿಮ್ಮ ಗಾಡಿ. ನೋಡಿರಲ್ಲ, ಇವತ್ತಿಗೆ ಈ ಲಾಗ್ ಎಂಡು. ನೆಕ್ಸ್ಟ್ ಲಾಗಲ್ಲಿ ಸಿಗೋಣ.